ಮಹಾದಾನಿ ಮಧುರ ಸಿದ್ಧಾರ್ಥ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧುಶ್ರೀ. ದಾನಗಳಲ್ಲಿ ಮಹಾದಾನ ರಕ್ತದಾನವೆಂದೇ ಹೇಳಬಹುದು. ಒಬ್ಬ ವ್ಯಕ್ತಿ ಒಂದು ಬಾರಿ ನೀಡಿದ ರಕ್ತವು 3 ಜನರ ಜೀವ ಉಳಿವಿಗೆ ಕಾರಣವಾಗುತ್ತದೆ. ಹೆಮ್ಮೆಯ ಕನ್ನಡತಿ ರಕ್ತದಾನಕ್ಕೆ ಮಾದರಿ. ಒಂದಲ್ಲ ಎರಡಲ್ಲ 117 ಬಾರಿ ರಕ್ತದಾನ ಮಾಡಿ ವಿಶ್ವ ದಾಖಲೆ ನಿರ್ಮಿಸಿದ ಹೆಗ್ಗಳಿಕೆ ಇವರದ್ದು. ರಕ್ತದಾನ ಮಾಡಬೇಕು ಎಂದರೆ ಮಾರುದ್ದ ಓಡಿ ಹೋಗುವವರ ಮಧ್ಯೆ ಇಂತಹದ್ದೊಂದು ಸಾಧನೆ ಮಾಡಿದ ಇವರು ರಕ್ತದಾನದ ಅಂಬಾಸಿಡರ್ ಎಂಬ ಖ್ಯಾತಿಗೆ ಪಾತ್ರರಾಗಿದ್ದಾರೆ. ಹೌದು, ಒಬ್ಬ ಮಹಿಳೆ ಬರೋಬ್ಬರಿ 122 ಬಾರಿ ರಕ್ತದಾನ ಮಾಡಿ 100 ಜೀವಗಳನ್ನು ಉಳಿಸಿದ್ದಾರೆ. ಮಧುರಾ ಅಶೋಕ್. ಬೆಳಗಾವಿ ಜಿಲ್ಲೆಯ ಸಂಕೇಶ್ವರ ಮೂಲದ ಮಧುರಾ ಅವರು BA ಪದವೀಧರರು. ವಿವಾಹದ ನಂತರ ಬೆಂಗಳೂರಿನಲ್ಲಿ ನೆಲೆ ನಿಂತರು. ಇವರ ತಂದೆ ಮತ್ತು ಮಾವ ಇಬ್ಬರೂ ಸಹ ಸ್ವಾತಂತ್ರ್ಯ ಹೋರಾಟಗಾರರು. ಹೀಗಾಗಿ ಸಹಜವಾಗಿ ಇವರ ಚಿತ್ತ ಸಮಾಜ ಸೇವೆ ಕಡೆಗೆ ಹರಿಯಿತು. ನಾನು 3 ವರ್ಷದವಳಿದ್ದಾಗಿಂದನೂ ಕೂಡ ನಮ್ಮ ಮನೆಗಳಲ್ಲಿ ವಚನ ಶ್ರಾವಣ ಮಾಡುವಂಥದ್ದಾಗಲಿ ಅಥವಾ ಗುರುಗಳನ್ನು ಕರೆದು ಅಲ್ಲೇ ವಾಸ್ತವ್ಯವನ್ನು ಕೊಟ್ಟು ದಸರಾ ಸಂದರ್ಭದಲ್ಲಾಗಲಿ ಪ್ರವಚನಗಳನ್ನ ಇಡುವಂಥದ್ದು ನಮ್ಮ ತಂದೆಯವರಿಗೆ ಒಂದು ಅಭ್ಯಾಸ. ಮತ್ತು ದಾಸೋಹ ಪ್ರಸಾದದ ವ್ಯವಸ್ಥೆಗಳನ್ನ ಮಾಡೋದು 1 ತಿಂಗಳ ಕಾಲ ಇದು ನಡೀತಾ ಇತ್ತು. ಹಾಗಾಗಿ ಚಿಕ್ಕ ವಯಸ್ಸಿನಿಂದಲೇ ನಾವು ವಚನಗಳ ಸಾರಗಳನ್ನು, ಶರಣರ ಬಗ್ಗೆ ಮಾತುಗಳನ್ನು ನಾವು ಕೇಳ್ತಾ ಬೆಳೆದಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನನಗೆ ಈಗಿನ ಜೀವನಕ್ಕೆ ನಿಜವಾಗ್ಲೂ ಕೂಡ ನನಗೆ ಅದು ಸಹಾಯಕವಾಗಿದೆ ಅಂತ ಬಹಳ ಹೆಮ್ಮೆಯಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ರಕ್ತ ನೀಡುವುದೆಂದರೆ ಹೆಣ್ಣು ಮಕ್ಕಳು ಹಿಂಜರಿಯುತ್ತಾರೆ. ಕಾರಣ ಅವರ ದೈಹಿಕ ರಚನೆ, ಮಾಸಿಕ ಋತುಚಕ್ರ, ಸಂತಾನೋತ್ಪತ್ತಿ, ರಕ್ತದಾನದ ಬಗೆಗಿನ ಅರಿವಿನ ಕೊರತೆ. ಆದರೆ ಇವರು ತಮ್ಮ 18ನೇ ವಯಸ್ಸಿನಲ್ಲಿಯೇ ರಕ್ತದಾನ ಮಾಡಲು ಪ್ರಾರಂಭಿಸಿದರು. ಪ್ರತಿಯೊಬ್ಬರು ನನ್ನನ್ನು ಕೇಳೋದು ರಕ್ತದಾನಕ್ಕೆ ನಿಮಗೆ ಸ್ಫೂರ್ತಿ ಯಾರು ಅಂತ. ಇದರ ಹಿಂದೆ ಒಂದು ಚಿಕ್ಕ ಸತ್ಯ ಘಟನೆ ಇದೆ ಅನ್ನೋದು
ಹೇಳೋದಕ್ಕೆ ಸ್ವಲ್ಪ ದುಃಖನೂ ಆಗುತ್ತೆ, ಕೆಲವು ಕಡೆಗೆ ಬಹುಶಃ ಅದೇ ಒಂದು ಸ್ಫೂರ್ತಿ ಅಂತಲೂ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಒಬ್ಬ ಗೆಳತಿ 16ನೇ ವಯಸ್ಸಿಗೆ ಮದುವೆಯಾಗಿ 18ನೇ ವಯಸ್ಸಿಗೆ ಅವಳು ಗರ್ಭಿಣಿಯಾಗಿ ತವರೂರಿಗೆ ಬಂದಳು. ಆ ಒಂದು ಹೆರಿಗೆಯ ಸಂದರ್ಭದಲ್ಲಿ ನನ್ನ ಒಂದು ಗೆಳತಿ ರಕ್ತ ದೊರೆಯದೇ ಸತ್ತೋದ್ಲಲ್ಲ ಅನ್ನೋದು ನನಗೆ ಬಹಳ ಮನಸ್ಸಿಗೆ ಪರಿಣಾಮ ಆಯಿತು, ದುಃಖನೂ ಆಯಿತು. ಬಹುಶಃ ಯಾರಾದರೂ ಆವತ್ತಿನ ದಿನದಲ್ಲಿ ಅವಳಿಗೆ ರಕ್ತವನ್ನು ಕೊಟ್ಟಿದ್ರೆ ಇವತ್ತಿಗೂ ಅವಳು ನಮ್ಮ ಜೊತೆಗೆ ಬದುಕುಳಿತಾ ಇದ್ಲು ಅನ್ನೋದು ನನ್ನ ಮನಸ್ಸಿನಲ್ಲಿ ಕಾಡ್ತಾ ಇತ್ತು. ಆವತ್ತೇ ನಾನು ನಿರ್ಧಾರ ಮಾಡಿದೆ, ನಮ್ಮ ಸಂಬಂಧಿಕರಲ್ಲಿ ನನ್ನ ಬಂಧು ಬಳಗ ಇರ್ಬೋದು, ಗೆಳತಿಯರ ಒಂದು ಸಂದರ್ಭಗಳಲ್ಲಿ ಆಸ್ಪತ್ರೆಗೆ ಹೋಗಿ ನಾನು ರಕ್ತದಾನವನ್ನು ಮಾಡ್ತಾ ಬಂದೆ. ಮೇ 21, 20, 22 ನಾನು 117ನೇ ಬಾರಿ ರಕ್ತದಾನವನ್ನು ಮಾಡಿದೆ. ಜೂನ್ 9, 20, 22ರಂದು ನನಗೆ ನನ್ನ ಒಂದು ಹೆಸರು ವಿಶ್ವ ದಾಖಲೆಯ ಪುಟಗಳಲ್ಲಿ ಸೇರಿದ್ದು ಒಂದು ಸಾಧನೆ, ಒಂದು ಹೆಮ್ಮೆಯ ವಿಷಯ ಅಂತ ಹೇಳೋಕ್ಕೆ ತುಂಬ ಸಂತೋಷ ಆಗುತ್ತೆ. ಯಾಕೆಂದರೆ ಸಿದ್ಧಗಂಗಾ ಶಿವಕುಮಾರ ಶ್ರೀಗಳು ಯಾವಾಗಲೂ ಕೂಡ ನನಗೆ ರಕ್ತದಾನದ ಬ್ರ್ಯಾಂಡ್ ಅಂಬಾಸಡರ್ ಅಂತ ಹೇಳ್ತಾ ಇದ್ರು. ಈಗಿರುವ ಒಂದು ಗುರುಗಳು ಕೂಡ ನನಗೆ ಹಾಗೆ ಹೇಳ್ತಾರೆ. ಹಾಗಾಗಿ ನನಗೆ ಅಲ್ಲಿಯೇ ಆ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಬೇಕು ಅಂತ ತುಂಬ ಆಸೆ ಇತ್ತು. ಆ ಆಸೆಯನ್ನು ನಾನು ಗುರುಗಳ ಹತ್ರ ವ್ಯಕ್ತಪಡಿಸಿದಾಗ ಸಂಜೆಯ ಒಂದು ಪ್ರಾರ್ಥನೆಯ ಸಂದರ್ಭದಲ್ಲಿ ತೆಗೆದುಕೊಂಡ್ರೆ ನೀವು 13,000 ಮಕ್ಕಳನ್ನು ನೀವು ಇದಕ್ಕೆ ಪ್ರೋತ್ಸಾಹಿಸಿದಂತಾಗುತ್ತೆ, ಒಂದು ಮೋಟಿವೇಶನ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಸಂಜೆಯ ಒಂದು ಪ್ರಾರ್ಥನೆಯ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಗುರುಗಳ ಒಂದು ಆಶೀರ್ವಾದ, ಆ ಸಿದ್ಧಗಂಗಾ ಸುಕ್ಷೇತ್ರ ಮತ್ತು 13,000 ವಿದ್ಯಾರ್ಥಿಗಳ ಮಧ್ಯದಲ್ಲಿ ನಾನು ಒಂದು ವಿಶ್ವ ದಾಖಲೆಯ ಪ್ರಮಾಣ ಪತ್ರವನ್ನು ತೆಗೆದುಕೊಂಡಿದ್ದು ನಿಜವಾಗ್ಲೂ ಕೂಡ ಗುರುಗಳ ಒಂದು ಆಶೀರ್ವಾದವೇ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದಷ್ಟೇ ಅಲ್ಲದೆ ರೋಟರಿ ಕ್ಲಬ್, ಲಯನ್ಸ್ ಕ್ಲಬ್ ಹೀಗೆ 18 ಸಂಘ ಸಂಸ್ಥೆಗಳ ಜೊತೆಗೂಡಿ ಸಮಾಜ ಸೇವೆಯಲ್ಲಿಯೂ ಸಹ ಮಧುರ ಮುಂದಿದ್ದಾರೆ. ರಕ್ತದಾನದ ಜೊತೆಗೆ ಸಮಾಜ ಸೇವೆಯಲ್ಲೂ ಕೂಡ ತೊಡಗಿದ್ದಾರೆ. ಆ ಸಮಾಜ ಸೇವೆಯಲ್ಲೂ ಕೂಡ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಸಮಾಜ ಸೇವೆಗೆ ನಮ್ಮ ಮತ್ತು ನಮ್ಮ ಕುಟುಂಬದ ಸಹಕಾರ ಯಾವಾಗಲೂ ಇರುತ್ತದೆ. ಇದನ್ನು ನಾವು ಈಗಲೂ ಕೊಡ್ತಾ ಇದ್ದೀವಿ, ಮುಂದೇನೂ ಮುಂದುವರಿಸ್ಕೊಂಡು ಹೋಗ್ತೀವಿ. ವಿವಿಧ ಆರೋಗ್ಯ ಕಾರ್ಯಕ್ರಮಗಳಲ್ಲಿ ರಕ್ತದಾನ ಕುರಿತಾದ ಶಿಬಿರಗಳು, ಜಾಗೃತಿಯನ್ನು ಸಹ ಮೂಡಿಸುತ್ತಿದ್ದಾರೆ. ಇವರ ಈ ಸಾಧನೆಗೆ ಸಹಕಾರ ಎಂಬ ವಾರಪತ್ರಿಕೆಯು ಮುಖಪುಟದಲ್ಲಿ ಇವರ ಫೋಟೋ ಪ್ರಕಟಿಸಿ ಗೌರವ ಸೂಚಿಸಿದ್ದಾರೆ.
ಪ್ರೇಮಿಯಾದ ಮಧುರ ಅವರು ಹಲವಾರು ಲೇಖನಗಳನ್ನು ಬರೆದಿದ್ದಾರೆ. ಸಮ್ಮೇಳನಾಧ್ಯಕ್ಷರ ನುಡಿಗಳು ಎಂಬ ಕಿರು ಹೊತ್ತಿಗೆಯನ್ನು ಸಹ ಹೊರತಂದಿದ್ದಾರೆ. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ 2024ರಲ್ಲಿ ಶಿರಾಳಕೊಪ್ಪದಲ್ಲಿ ನಡೆದ 6ನೇ ಶರಣ ಸಾಹಿತ್ಯ ಸಮ್ಮೇಳನದ ಸಮ್ಮೇಳನಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಜಗದಲ್ಲಿ ಹೇ ನಾರಿ ನಿನಗ್ಯಾರೆ ಸಾಟಿ ಜಗದಲ್ಲಿ, ಅಪಾರ ಶಕ್ತಿ ನಿಂದು ದೇವತೆಯು ನೀನು ತಾಯಾಗಿ. ಪ್ರತಿ 3 ತಿಂಗಳಿಗೊಮ್ಮೆ ಪುರುಷರು ರಕ್ತದಾನ ಮಾಡಬಹುದು, ಪ್ರತಿ 4 ತಿಂಗಳಿಗೊಮ್ಮೆ ಮಹಿಳೆಯರು ರಕ್ತದಾನ ಮಾಡಬಹುದು. ಸೊ ಹಾಗಾಗಿ 350 ml ಹೆಣ್ಣು ಮಕ್ಕಳು ರಕ್ತದಾನ, ಗಂಡು ಮಕ್ಕಳು 400 ml ರಕ್ತದಾನವನ್ನು ಮಾಡ್ತಾರೆ. ಇದು ವಿತಿನ್ 24 ಅವರ್ಸಲ್ಲಿ 24 ಗಂಟೆಯಲ್ಲಿ ನಮಗೆ ಎಷ್ಟು ರಕ್ತವನ್ನು ಕೊಟ್ಟಿರ್ತೀವೋ ಅಷ್ಟು ನಮಗೆ ಗೇನ್ ಆಗುತ್ತೆ. ಹಾಗಾಗಿ ಅದರಿಂದ ನಮಗೆ ವೀಕ್ನೆಸ್ ಬರುತ್ತೆ ಅಂತಾಗಲಿ ಮತ್ತೊಂದಾಗಲಿ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ರಕ್ತದಾನ ಮಾಡೋದಕ್ಕಿಂತ ಮುಂಚೆ ನೀವು ತಿಂದಿರಬೇಕು, ಚೆನ್ನಾಗಿ ನೀರು ಕುಡಿದಿರಬೇಕು. ರಕ್ತದಾನ ಮಾಡಿದ ದಿವಸ ನೀವು ನೀರು ಮತ್ತು ಲಿಕ್ವಿಡ್ ಜ್ಯೂಸ್ ಜಾಸ್ತಿ ತಗೊಂಡ್ರೆ ನಿಮಗೆ ಯಾವ ತೊಂದರೆಗಳು ಕೂಡ ಬರೋದಿಲ್ಲ. 20 ನಿಮಿಷದ ಕಾಲಾವಕಾಶ, 1 ಸೂಜಿ ಮದ್ದು, ಅಷ್ಟು ನೋವನ್ನು ನೀವು ತಡೆದುಕೊಂಡ್ರೆ 3 ಜನರ ಜೀವಗಳನ್ನು ಉಳಿಸಿದಂಥ ಜೀವದಾನಿಗಳು ನೀವಾಗುವಂಥ ಒಂದು ಭಾಗ್ಯ ನಿಮ್ಮದಾಗುತ್ತೆ. ಅದೆಂತ ಪ್ರೀತಿ ನಿಂದು ಅದ್ಭುತವು ನೀನು, ಮನಸಾರೆ ಮನಸಾರೆ ನಿನಗೆ ಇದು ವಂದನೆ, ಮಹತಾಯಿ ಮಹತಾಯಿ ಲೋಕವೇ ನಿನ್ನ ಮನೆ. ಮನಸಾರೆ ಮನಸಾರೆ ನಿನಗೆ ಇದು ವಂದನೆ, ಮಹತಾಯಿ ಮಹತಾಯಿ ಲೋಕವೇ ನಿನ್ನ ಮನೆ. ಜಯ ದೇವಿ ಜಯ ದೇವಿ ಜಯ ದೇವಿ ಜಯ ದೇವಿ ಜಯ ದೇವಿ ಜಯ ದೇವಿ. ಕಲಾವಿದರಾಗಿ ಗಂಡು ಕಲೆಯಾದ ವೀರಗಾಸೆಯನ್ನು ಮೊದಲ ಮಹಿಳಾ ವೀರಗಾಸೆ ತಂಡವನ್ನು ಕಟ್ಟಿ ಕೂಡ ಹಲವಾರು ಪ್ರದರ್ಶನಗಳನ್ನು ನೀಡಿದ್ದಾರೆ. ಆಶೀರ್ವಾದ ಶಿಕ್ಷಣ ಟ್ರಸ್ಟ್ನ ಟ್ರಸ್ಟಿಯಾಗಿ ಮಕ್ಕಳಿಗೆ ಶಿಕ್ಷಣವನ್ನು ನೀಡುವುದರಲ್ಲಿಯೂ ಸಹ ಭಾಗಿಯಾಗಿದ್ದಾರೆ. ನಿನಗ್ಯಾರೆ ಸಾಟಿ ಜಗದಲ್ಲಿ, ಹೇ ನಾರಿ ನಿನಗ್ಯಾರೆ ಸಾಟಿ ಜಗದಲ್ಲಿ, ಅಪಾರ ಶಕ್ತಿ ನಿಂದು ದೇವತೆಯು ನೀನು. ಅಂಬೇಡ್ಕರ್ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ, ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ, ವರ್ಲ್ಡ್ ಸೂಪರ್ ಮದರ್ ಮುಂಬೈ ಪ್ರಶಸ್ತಿ, ವರ್ಲ್ಡ್ ಐಕಾನ್, ನಾರಿ ಶಕ್ತಿ ಪ್ರಶಸ್ತಿ, ನಮ್ಮೂರ ಸೊಸೆ, ಹೀಗೆ 250ಕ್ಕೂ ಹೆಚ್ಚು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಹೇ ನಾರಿ ನಿನಗ್ಯಾರೆ ಸಾಟಿ ಜಗದಲ್ಲಿ, ಹೇ ನಾರಿ ನಿನಗ್ಯಾರೆ ಸಾಟಿ ಜಗದಲ್ಲಿ, ಅಪಾರ ಶಕ್ತಿ ನಿಂದು ದೇವತೆಯು ನೀನು. ರಕ್ತದ ಕೊರತೆ ಬಹಳಷ್ಟು ಕಾಡುತ್ತಿದೆ. ರಕ್ತದಾನಿಗಳು ಸ್ವಯಂ ಪ್ರೇರಿತರಾಗಿ ರಕ್ತ ನೀಡಿ ಬೇರೆಯ
ಜೀವಗಳನ್ನು ಉಳಿಸುವುದು ಅತ್ಯಗತ್ಯವಾಗಿದೆ. ಇಡೀ ಪ್ರಪಂಚಕ್ಕೆ ರಕ್ತದ ಗುಂಪುಗಳನ್ನು ಪರಿಚಯಿಸಿದ ಡಾಕ್ಟರ್ ಕಾರ್ಲ್ ಲ್ಯಾಂಡ್ ಅವರ ಹುಟ್ಟುಹಬ್ಬವನ್ನು ಸ್ಮರಿಸಿ ವಿಶ್ವದಾದ್ಯಂತ ಜೂನ್ 14ರಂದು ವಿಶ್ವ ರಕ್ತದಾನಿಗಳ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, 60ರ ವಯಸ್ಸಲ್ಲಿಯೂ ಸಹ ಮಹಾದಾನಿ ಮಧುರ ಅವರ ಉತ್ಸಾಹ ಕುಂದಿಲ್ಲ. ಸದಾ ಹಸನ್ಮುಖಿಯಾಗಿ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಸಮಾಜ ಸೇವೆಯಲ್ಲಿ ಇವರದು ಮೇಲುಗೈ ಅಂತಾನೆ ಹೇಳಬಹುದು. ಇವರ ಜೀವನ ಶೈಲಿ, ಸಮಾಜಮುಖಿ ವ್ಯಕ್ತಿತ್ವ ಮುಖ್ಯವಾಗಿ ಇಂದಿನ ಯುವ ಜನತೆಗೆ ಸ್ಫೂರ್ತಿಯಾಗಬೇಕು. ಇದೇ ಇಂದಿನ ವಿಶೇಷ ಕಾರ್ಯಕ್ರಮ ಮಹಾದಾನಿ ಮಧುರ. ಮತ್ತೆ ಮುಂದಿನ ಕಾರ್ಯಕ್ರಮದೊಂದಿಗೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಸಿದ್ಧಾರ್ಥ ನ್ಯೂಸ್. ಇದು ಪರಿವರ್ತನೆಯ ಮೊದಲ ಹೆಜ್ಜೆ.